ಅವ್ರು ಇವ್ರನ್ನ ಕರೆದಿಲ್ಲ, ಇವ್ರು ಅವ್ರನ್ನ ಕರೆದಿಲ್ಲ, ಇವ್ರು ಕರೆದಿರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಕರೆದಿರೋದು ಇವ್ರಿಗೆ ಗೊತ್ತಿಲ್ಲ ಅಂಥ ಸ್ಥಿತಿ ನೋಡಿ. ಯಾರನ್ನ ಕರೆದ್ರು ಏನು, ಒಟ್ಟು ಜನರನ್ನು ಮಾತ್ರ ಕೊಂದರು. ಡಿ ಕೆ ಸುರೇಶ್ ಮಾತಾಡಿದ್ದಾರೆ. RCB ಗೆದ್ದ ತಕ್ಷಣ ಟ್ವೀಟ್ ಮಾಡಿದಂಥವ್ರು ಯಾರು? BJP ವಿರುದ್ಧ ಡಿ ಕೆ ಸುರೇಶ್ ಕಿಡಿಕಾರಿರುವಂಥ ರೀತಿ ಇದು. ಮೊದಲೊಂಥರ ಇತ್ತು ಇವ್ರ ಮನಸ್ಥಿತಿ, ಆಮೇಲೆ ವರಸೆ ಬದಲಾಯಿತು. BJP ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಘೋರ ದುರಂತಗಳು ನಡೆದಿಲ್ವಾ, ಆ ಪಟ್ಟಿ ನಾವು ಕೊಡ್ತೀವಿ ಅಂತ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ಅಂತ. ಬಿಜೆಪಿಯವರು ಡೇ ಒನ್ ಇಂದನೂ ಇದೇ ಪ್ರವೃತ್ತಿ ಬಳಸಿದ್ದಾರೆ. ಸೊ ಅವರಿಗೆ ಜನ ಆಶೀರ್ವಾದ ಮಾಡಿಲ್ಲ. ಅವರು ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಭಾರತೀಯ ಜನತಾ ಪಕ್ಷ RCB ಗೆದ್ದ ನಂತರ ಭಾರತೀಯ ಜನತಾ ಪಕ್ಷ ಇರ್ಬೋದು, ಜನತಾದಳ ಇರ್ಬೋದು, ಅವರ ನಾಯಕರುಗಳು ಮೆರವಣಿಗೆಗೆ ಅವಕಾಶ ಕೊಡಬೇಕು, ನೀವು ಕೊಡ್ತಾ ಇಲ್ಲ, ಕ್ರೀಡಾಭಿಮಾನಿಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ, ನಿಮ್ಮ ಕೈಯಲ್ಲಿ ನಡ್ಸೋಕ್ಕಾಗಲ್ವಾ, ಈ ರೀತಿಯ ಟ್ವೀಟ್ಗಳನ್ನು ಮಾಡಿರ್ತಕ್ಕಂಥದ್ದು ನಿಮ್ಮ ದಾಖಲೆಗಳಲ್ಲಿದೆ. ಸೊ ಇವತ್ತು ವರ್ಷೆ ಬದಲಾಗಿದೆ. ವರ್ಷೆ ಬದಲಾಗಿರುವಂಥದ್ದು ಇದೇನು ಹೊಸತೇನಲ್ಲ. BJP ಟರ್ನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. BJP ನಾಯಕರುಗಳಿಗೆ ಅವರ ನೈತಿಕತೆ ಇದ್ದರೆ ಮೊದಲು ಈ ದೇಶದಲ್ಲಿ BJP ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ನಡೆದಂಥ ಘೋರ ದುರಂತಗಳು ಏನೇನಾಗಿದೆ ಆ ಪಟ್ಟಿ ಬೇಕು ಅಂತಂದ್ರೆ ನಾವು ಅವರಿಗೆ ಕೊಡ್ತೇವೆ. ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಈ ದೇಶಕ್ಕೆ ಸಂಬಂಧಪಟ್ಟಂತ ಆದ ಇತಿಹಾಸ ಏನಿದೆ ಅದೆಲ್ಲವನ್ನು ಕೂಡ ಗಮನಕ್ಕೆ ತಗೊಂಡು ನೈತಿಕ ಹೊಣೆ ಹೊತ್ತು ಮೊದಲು ಅವರ ನಾಯಕರುಗಳನ್ನ ರಾಜೀನಾಮೆ ಕೊಡೋದಕ್ಕೆ ಹೇಳಿ. ಇನ್ನು DK ಬಗ್ಗೆನೂ ಕೂಡ ಅವರ ಸೋದರ ಮಾತಾಡಿದ್ದಾರೆ. ಅಂತಂದರೆ ಶಿವಕುಮಾರ್ ಬಗ್ಗೆ ಕೂಡ ಈ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ DK ಶಿವಕುಮಾರ್ ಅವರ ಹೆಸರನ್ನ ಪದೇ ಪದೇ ಎತ್ತಲಿಲ್ಲ ಅಂದರೆ ಸಮಾಧಾನ ಆಗಲ್ಲ, ಹೀಗಾಗಿ ಪದೇ ಪದೇ ಎತ್ತಲೇಬೇಕು, ರಂಗಲೇಬೇಕು ಅಂತಾರೆ ಸುರೇಶ್. ಮುಂಬೈ ದಾಳಿ ಆದಾಗ ವಿಲಾಸರಾವ್ ದೇಶಮುಖ್ ಅವರು ರಾಜೀನಾಮೆ ಕೊಟ್ಟರು. ಅದನ್ನ ಕುಮಾರಸ್ವಾಮಿ ಅವರು ಮರ್ತೋಗಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ನಾನು ಹೇಳಿದ್ನಲ್ಲ, ಅವರು DK ಶಿವಕುಮಾರ್ ಅವರನ್ನ ನೆನೆಸ್ಕೊಳ್ಳದೆ ಅವ್ರಿಗೆ ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ. ಸೊ ಹಾಗಾಗಿ ಅವರು ನೆನೆಸ್ಕೋತಾ ಇರ್ತಾರೆ. ಅವರು ಸದ್ಯಕ್ಕೆ ಆರೋಗ್ಯವಾಗಿರಲಿ, ಆರೋಗ್ಯ ಸುಧಾರಣೆ ಮಾಡಿಕೊಂಡು ಈ ರಾಷ್ಟ್ರದ ಜನರ ಸೇವೆಯನ್ನ ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಎಲ್ಲರ ಆರೋಗ್ಯನೂ ದೇವರೇ ನೋಡ್ಕೊಳ್ಳೋದು. ಮಂಡ್ಯದ ಜನದಿಂದ ಆರೈಕೆಯಿಂದ, ಕರ್ನಾಟಕದ ಜನದಿಂದ ಅಲ್ವಲ್ಲ, ಕರ್ನಾಟಕದ ಆರೈಕೆಯಿಂದ, ಜನರ ಆರೈಕೆಯಿಂದ ಅಲ್ವಲ್ಲ. ಏನೋ ಅವ್ರು ಖುಷಿಯಾಗಿದ್ರೆ ಸಂತೋಷ ನಮ್ಗೆ.